ಹೊಸ ವರ್ಷದಲ್ಲಿ ಎಲ್ಲರೂ ಅವ್ರದ್ದೇ ರೀತಿಯಾದಂಥ ಆಚಾರ ವಿಚಾರಗಳನ್ನ ಇಟ್ಕೊಂಡಿದ್ದಾರೆ. ಈಗ ಈ ಹೊಸ ವರ್ಷ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ಗ್ರೀಕರ ಕಾಲದಿಂದ ಶುರು ಆಯಿತು. ಗ್ರೆಗೇರಿಯನ್ ಅನ್ನೋ ಕಾಲದಿಂದ ಗ್ರೆಗೇರಿಯನ್ ಕ್ಯಾಲೆಂಡರ್ ಪ್ರಕಾರ ಇವಾಗ ಹೊಸ ವರ್ಷದ ಜನವರಿ 1ರಿಂದ ಆಚರಣೆ ಮಾಡ್ತಾರೆ. ಗೊತ್ತು, ನಮ್ಮ ಸಂಪ್ರದಾಯ, ಹಿಂದೂ ಸಂಪ್ರದಾಯ ಮತ್ತು ಇಲ್ಲಿ ಸಂಪ್ರದಾಯದ ಪ್ರಕಾರ ಯುಗಾದಿನ ನಾವು ಹೊಸ ವರ್ಷ ಅಂತ ಆಚರಣೆ ಮಾಡ್ತಿದ್ದೀವಿ. ಬಟ್ ಈ ಹೊಸ ವರ್ಷದ ಹೆಸರಲ್ಲಿ ಹಲವಾರು ಏನೊಂದು ಪಾರ್ಟಿ ಇಟ್ಕೊಳ್ಳೋದು, ಹೋಟ್ಲಿಗೆ ಹೋಗೋದು, ಇನ್ನೊಂದು ಮಾಡೋದು, ಅದೆಲ್ಲ ಒಂದು ಕೆಟ್ಟ ಒಂದು ಪರಂಪರೆ ಬೆಳೆದ್ಬಿಟ್ಟಿದೆ. ನಾವು ಹೊಸ ವರ್ಷದಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾವು ಸಮಾಜಕ್ಕೆ ಒಂದು ಒಳಿತನ್ನು ಮಾಡೋದಕ್ಕೆ ನಮ್ಮನ್ನು ನಾವು ಒಂದು ಪರ್ಸ್ನಲ್ ಲೆವೆಲಲ್ಲಿ ನಾವು ಡೆವಲಪ್ ಮಾಡ್ಕೊಳ್ಳೋದು ನಾವು ನೋಡಬೇಕು. ಆಧ್ಯಾತ್ಮಿಕವಾಗಿ ಪರ್ಸನಾಲಿಟಿ ಲೆವೆಲಲ್ಲಿ ನಾವು ಡೆವಲಪ್ ಮಾಡ್ಕೊಳ್ಳೋದು ನೋಡಬೇಕು. ಈಗ ನಾವು ಆಧ್ಯಾತ್ಮಿಕವಾಗಿ ಯೋಚನೆ ಮಾಡಬೇಕು ಅಂದರೆ ಸಂತ ರಾಮಪಾಲ್ಜಿ ಮಹಾರಾಜ್ ಅವರು ಹಲವಾರು ಪುಸ್ತಕಗಳು ಬರೆದಿದ್ದಾರೆ. ಜ್ಞಾನಗಂಗಾ, ಬದುಕುವ ದಾರಿ ಅಂತ ಹಲವಾರು ಪುಸ್ತಕಗಳು ಬರೆದಿದ್ದಾರೆ. ಅದರಿಂದ ಓದಿದ್ರೆ ನಮಗೆ ತಿಳಿಯುತ್ತೆ ಮನುಷ್ಯನ ಮೂಲ ಕರ್ತವ್ಯ ಏನು ಅಂತ. ಆ ಮೂಲ ಕರ್ತವ್ಯನ ಅರಿವು ಮಾಡಿಕೊಂಡು ನಾವು ನಮ್ಮನ್ನು ಸುಧಾರಿಸ್ಕೊಂಡು ಈ ಪ್ರಪಂಚದಲ್ಲಿ ನಾವು ಬದುಕಿದ್ರೆ ಒಂದು ಬದುಕೋದಕ್ಕೆ ಒಂದು ನಿಜವಾದ ಅರ್ಥ ಕಲ್ಪಿಸುತ್ತೆ ಅಂತ ಅನಿಸುತ್ತೆ. ಸೊ ಪುಸ್ತಕಗಳನ್ನ ಓದಿ ಭಾಳ ಚೆನ್ನಾಗಿದೆ ಅವ್ರು ಬರೆದಿರೋದು ಅಂತ ನಾನು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.